ಆದರೆ ಈಗ ನೋಡಿದ್ರೆ ಆ ಕೇಸು ತುಂಬ ಜಟಿಲ ಆಗ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನಿಮಗೊಂದು ಮಾತು ತಿಳಿಸಿ ಸಹಾಯ ಕೇಳೋಣ ಅಂತ ಮಾಡಿದೆ. ಮಾವ, ಇಂಥ ವಿಷಯದಲ್ಲಿ ಸಹಾಯ ಮಾಡಲ್ಲ ಅಂತ ಹೇಳೋಕ್ಕಾಗತ್ತಾ? ಒಂದು ಕೆಲಸ ಮಾಡಿ, ನನಗೆ ಒಂದು 10 ನಿಮಿಷ ಟೈಮ್ ಕೊಡಿ. ನನಗೆ ಸ್ವಲ್ಪ ಪರಿಚಯ ಇರೋ ಒಬ್ಬ ಒಳ್ಳೆ ಲಾಯರ್ ಇದ್ದಾರೆ, ಅವ್ರಿಗೆ ನಾನೇ ಫೋನ್ ಮಾಡಿ ವಿಚಾರಿಸ್ತೀನಿ. ಆಮೇಲೆ ಮಾತಾಡೋಣ. ಅಷ್ಟು ಮಾಡಿ ಹೇಳಿ ಅಂದರೆ ನಿಮಗೆ ಪುಣ್ಯ ಬರುತ್ತೆ. ಸರಿ ಮಾವ, ಮಾಡ್ತೀನಿ. ಮಾವ, ಏನಂದ್ರು ಜಯಂತ್ ಅವರು ಸಹಾಯ ಮಾಡ್ತಾರಂತ? ಅವ್ರ ಲಾಯರ್ಗೆ ಫೋನ್ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ರು ವೀಣಾ. ಅಲ್ಲ, ಆದಷ್ಟು ದಿನ ಈ ವೆಂಕಿ ಒಳಗಿದ್ರೆ ನನಗೆ ಒಳ್ಳೇದಲ್ವಾ? ಜಯಂತ, ಈ ವೆಂಕಿ ಹೊರಗೆ ಬಂದ ಮೇಲೆ ನಿನಗೆ ಏನೇನು ಕಷ್ಟಗಳಾಗಿವೆ, ಏನೇನು ಇಶ್ಯೂಸ್ ಆಗಿವೆ ಅಂತ ನಿನಗಾಗಲೇ ಗೊತ್ತು. ಹಾಗಿದ್ಮೇಲೆ ನೀನಾಗೆ ಹೋಗಿ ಯಾಕೆ ಸಹಾಯ ಮಾಡ್ತೀಯಾ? ಈ ವಿಷಯನ ಇಲ್ಲಿಗೆ ಬಿಡೋದು ವಾಸಿ. ಮಾವಂಗೇನು ಹೇಳಿ? ಅಳಿಯಂದ್ರೆ ನಿಮ್ಮ ಲಾಯರ್ ಹತ್ರ ಮಾತಾಡಿದ್ರಾ? ಮಾತಾಡಿದೆ ಮಾವ. ಆದರೆ ಈಗ ವೆಂಕಿ ಹಿಯರಿಂಗು ಯಾವತ್ತಿದೆ? ತಿಂಗಳ ಕೊನೆಗಿದೆ ಅಲ್ವಾ? ಇಲ್ಲ ಅಳಿಯಂದ್ರೆ, ಈಗಾಗಲೇ ವಿಚಾರಣೆಗಳು ನಡೀತಾ ಇದೆ. ಇನ್ನೇನು ಈ ವಾರನೋ ಮುಂದಿನ ವಾರನೋ ಹಿಯರಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಎಂಥ ಕೆಲಸ ಆಗೋಯ್ತು ಮಾವ. ನನಗೆ ಗೊತ್ತಿರೋ ಲಾಯರು ಅದೇ ಹೇಳಿದ್ನಲ್ಲ, ಅವರು 1 ತಿಂಗಳ ಮಟ್ಟಿಗೆ ಫ್ಯಾಮಿಲಿ ಜೊತೆ ಫಾರಿನ್ ಟ್ರಿಪ್ಗೆ ಅಂತ ಹೋಗ್ಬಿಟ್ಟಿದ್ರು. ಮೇಡಮ್, ಇದು ಮೇಡಮ್ ನೀವೇ ನೋಡಿದ್ರಲ್ಲ, ಸಿಸ್ಟಮಲ್ಲಿ ಮತ್ತು ಹಾರ್ಡ್ ಡಿಸ್ಕಲ್ಲಿ ಎಲ್ಲ ಕಡೆ ಚೆಕ್ ಮಾಡಿ ನೋಡಿದ್ದೀನಿ, ಸಿಗ್ತಾ ಇಲ್ಲ ಮೇಡಮ್. ಇನ್ನೆಲ್ಲ ಹುಡುಕ್ ನೋಡಲಿ ಸರ್. ಬೇರೆ ಏನಾದರೂ ಆಪ್ಷನ್ ಇದ್ದರೆ ದಯವಿಟ್ಟು ಹೇಳಿ ಸರ್. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಯಾರೋ ಪಾಪಿಗಳು ನಮ್ಮ ಅಣ್ಣ ಮಾಡದೇ ಇರೋ ತಪ್ಪಿಗೆ ಯಾವುದೋ ಆಕ್ಸಿಡೆಂಟ್ ಕೇಸಲ್ಲಿ ಸಿಕ್ಕಾಕ್ಸಿದ್ದಾರೆ. ಆದರೆ ಆ ಸಮಯದಲ್ಲಿ ನಮ್ಮ ಅಣ್ಣ ಕಲ್ಯಾಣ ಮಂಟಪದಲ್ಲೇ ಇದ್ದ. ಆ ವಿಡಿಯೋ ಏನಾದರೂ ಸಿಕ್ಕಿದ್ರೆ ಕೋರ್ಟ್ಗೆ ಸಬ್ಮಿಟ್ ಮಾಡಿ ನಮ್ಮ ಅಣ್ಣ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡ್ಬೋದು. ಈ ಒಂದು ಸಹಾಯ ಮಾಡಿಕೊಡಿ ಸರ್. ನೀವು ಹೇಳಿದ ವಿಚಾರ ಎಲ್ಲ ಕೇಳಿ ನನಗೆ ತುಂಬ ಬೇಜಾರಾಯ್ತು ಮೇಡಮ್. ಒಬ್ಬ ಅಪರಾಧಿಗೆ ಶಿಕ್ಷೆ ಆದರೂ ಪರವಾಗಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ನಿರಪರಾಧಿಗೆ ಮಾತ್ರ ಶಿಕ್ಷೆ ಆಗಲೇಬಾರ್ದು. ಈ ವಿಡಿಯೋ ಫುಟೇಜಿಂದ ನಿಮ್ಮಣ್ಣ ಬಿಡುಗಡೆ ಆಗ್ತಾರೆ ಅಂದರೆ ನಾನು ಖಂಡಿತ ಇನ್ನೊಂದ್ಸಲ ಚೆಕ್ ಮಾಡೇ ಮಾಡ್ತೀನಿ ಮೇಡಮ್. ಮೇಡಮ್, ನಾನು ಇನ್ನೊಂದ್ಸಲ ಎಲ್ಲ ಫೋಟೋ ಚೆಕ್ ಮಾಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ನಿಮ್ಗೆ ತಿಳಿಸ್ತೀನಿ ಮೇಡಮ್. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು. ಸರಿ ಮೇಡಮ್, ನಾನು ನಿಮ್ಗೆ ತಿಳಿಸ್ತೀನಿ. ನೀವು ಹೊರಟು ಬನ್ನಿ. ಥ್ಯಾಂಕ್ ಯು ಸರ್. ಲೋ ಸಿದ್ದು, ಇದ್ಯಾಕ್ಲಾ ಹಿಂಗ್ ಡಲ್ಲಾಗಿದ್ಯಾ? ಯಾಕಪ್ಪ ಲೇ ಸಿದ್ದು, ಏನಾಯ್ತಯ್ಯ? ಸಿದ್ದೇಗೌಡ ಯಾಕಪ್ಪ ಏನಾಯ್ತಯ್ಯ? ಯಾಕೆ ಹಿಂಗ್ ಹೇಳ್ತಾ ಇದ್ದಿಲ್ಲ? ಅಣ್ಣ, ನಾನು ಮಾಡ್ತಿರೋದು ದೊಡ್ಡ ತಪ್ಪು ಅನಿಸ್ತಾ ಇದೆ. ಈಗಾಗಲೇ ನನ್ನಿಂದ 2 ಜೀವ ಹೋಗದೆ. ಅದ್ರ ಜೊತೆಗೆ ಸತ್ಯ ಹೇಳಿದ ಮುಚ್ಚಿಟ್ಟು
ಈಗ ಬೆಂಕಿ ನನ್ನ ಜೀವನ ಹೋಗುವಂಗಾಯ್ತದೆ. ಅಪಕರಣ ಮೇಡಮ್ ಅವ್ರ ಮನೆಯವರು ಇನ್ನೂ ಅದೆಷ್ಟು ಅಂತ ನೋವು ತಿಂದರೆ ಹೇಳು. ಲವ್ ಸಿದ್ದು, ಹಿಂಗೆಲ್ಲ ಮಾತಾಡ್ಬೇಡಕ್ಕಲ್ಲ. ಇಲ್ಲ ಕಣ, ಇದೆಲ್ಲ ಆಯ್ತಾರದು ನನ್ನಿಂದಲೇ. ನಾನು ಒಬ್ಬ ಒಳ್ಳೆಯವನಾಗೋದಕ್ಕೆ ಮಾಡಿರೋ ತಪ್ಪನ್ನ ಮರೆ ಮಚ್ಚಿ ಇನ್ನೂ ದೊಡ್ಡ ತಪ್ಪು ಮಾಡ್ತವನಿ. ಎಲ್ರಿಗೂ ಒಂದ್ ಕಡೆಯಿಂದ ಮೋಸ ಮಾಡ್ತವನಿ. ಏನ್ ತಲೆ ಕೆಡ್ಸ್ಕೊಬೇಡ, ಎಲ್ಲ ಸರಿಯುತ್ತದೆ. ಇಲ್ಲ ಕಣ, ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋತಾವನೆ. ಎಲ್ರಿಗೂ ಈ ತರ ನೋವು ಕೊಡೋ ಬದಲಿಗೆ ನಾನು ಆಕ್ಸಿಡೆಂಟ್ ಮಾಡಿದ್ದು ಅಂತ ಒಪ್ಕೊಂಡ್ಬಿಡ್ತೀನಿ. ಹಾಗೆಲ್ಲ ಸರಿಯುತ್ತದೆ. ಹೂ ಕಣ, ಇದೇ ಸರಿ. ಏಯ್ ಸಿದ್ದು, ತಪ್ಪು ಮಾಡ್ತಿದ್ಯಾಕಲ್ಲ, ದುಡುಕಿ ಅಂತ ನಿರ್ಧಾರ ಮಾಡ್ಬಿಟ್ಯಾಕಲ್ಲ. ಆಮೇಲೆ ಇಷ್ಟು ದಿನ ನಾನು ಅಪ್ಪಯ್ಯ ನಿನ್ನ ಉಳಿಸ್ಬೇಕು ಅಂತ ಪಟ್ಟು ಪಾಡೆಲ್ಲ ಒಳ್ಳೆಯಲ್ಲಿ ಉಣಿಸಿಂತಿದ್ದಂಗೆ ಆಗೋಯ್ತದೆ. ಲೈ ಎಲ್ಲ ಸರಿದ ಸುಮ್ಕಿರಲ್ಲ ನೀನು. ಇಲ್ಲ ಕಣ, ಇಷ್ಟು ದಿವಸ ನೀನು ಅಪ್ಪಾಜಿ ಹೆಂಗ್ ಹೇಳಿದ್ರೆ ಅಂತ ಕೇಳಿದ್ದೀನಿ. ಆದರೆ ದಯವಿಟ್ಟು ಈಗ ನನ್ನ ತಡಿಬೇಡಿ. ನಾನು ಸತ್ಯ ಒಪ್ಕೊಂಡ್ಬಿಡ್ತೀನಿ. ಲೇ 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 ಸಿದ್ದು, ನಿನ್ ಕೈ ಮುಗಿತೀನಿ ಕಲ. ಲೋ 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 ಇದು ನಿನ್ ಕೈಯೆಲ್ಲ ಕಾಲು ಅಂತ ಅನ್ಕೋತೀನಿ ಕಲ. ಲೋ ಬೇಡಕಲ್ಲ, ದಯವಿಟ್ಟು ಬೇಡಕಲ್ಲ, ಎಲ್ಲ ಸರಿಯುತ್ತದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಣ. ನೀನೇ ಯೋಚನೆ ಮಾಡು. ಇದರಿಂದ ಯಾರಿಗೆ ತಲೆ ನೆಮ್ಮದಿದೆ? ನನಗೆ ನೆಮ್ಮದಿದ್ಯಾ? ನಿಮಗೆ ನೆಮ್ಮದಿದ್ಯಾ? ಶ್ರೀಕಾಂತ್ ಅವ್ರ ಮನೆಯವ್ರಿಗೂ ನೆಮ್ಮದಿಲ್ಲ, ಮೇಡಮ್ ಅವ್ರ ಮನೆಯವ್ರು ನೆಮ್ಮದಿ ಆಗಿದ್ದಾರ. ಅದಕ್ಕೆ ಹೇಳ್ತೋನೆ, ಇಷ್ಟೆಲ್ಲ ಆದ್ಮೇಲೆ ನಾನು ಈ ತೀರ್ಮಾನಕ್ಕೆ ಬರದೆ ಹೋದ್ರೆ ನಾನು ಮನಸ್ಸು ಅನ್ನಿಸ್ಕೊಳ್ಳೋಕ್ಕೂ ಲಾಯ್ಕ್ ಇಲ್ದಾರೋ ಕೆಟ್ಟ ಹುಳ ಅನ್ನುವಂಗಾಗ್ಬಿಡ್ತದೆ. ದಯವಿಟ್ಟು ಅರ್ಥ ಮಾಡ್ಕೊ. ನಾನೀಗ ತಗೊಂಡಿರೋ ನಿರ್ಧಾರ ಸರಿ, ನಾನು ಒಪ್ಕೊಳ್ಳೋದೇ ಸರಿ. ಏಯ್ ಸಿದ್ದು, ಬೇಡಕಲ್ಲ, ನನ್ನ ಮಾತು ಕೇಳಲ್ಲ, ಬೇಡ ಕಣವು. ನಾನು ನಿರ್ಧಾರ ಮಾಡಾಗದೆ. ದಯವಿಟ್ಟು ನನ್ನ ತಡಿಬೇಡ. ಸಿದ್ದೆ ಕೂಡ ಬೇಡ ಕಣಪ್ಪ, ತಪ್ಪು ಮಾಡ್ತಾ ಇದ್ದೀವಿ ಕಣ, ಸರಿ ಮಾಡು ಮಗನ.